ಮತ್ತು ಮಿಥುನ ರಾಶಿಯವ್ರು ಏನಪ್ಪ ಅಂತಂದರೆ ಯಾವ ಕೈ ಕಟ್ಟಬೇಕು ಯಾವ ಕೈ ಕಟ್ಟಬಾರ್ದು. ಮೇಯ್ನು ಮಿಥುನ ರಾಶಿಯವರು ಎರಡೂ ಕೈಗೆ ವಾಚ್ ಕಟ್ಬೋದು. ಹೇಳದ್ನಲ್ಲ, ಬುದ್ಧಿವಂತರು ಜಾಸ್ತಿ ಅವರು. ಯಾಕಂದರೆ ಮಿಥುನ ರಾಶಿಗೆ ಬುಧ ಅಧಿಪತಿಯಾಗಿರ್ತಾರೆ. ಬುಧ ಮಧ್ಯದಲ್ಲಿ ಮಿಡಲಲ್ಲಿ ಇರ್ತಾರೆ, ಈ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ. ಯಾಕಂದರೆ 5 ಅಂತ ಹೇಳ್ತೀವಿ, 5ನೇ ನಂಬರಲ್ಲಿ ಬುಧ ಇರೋದ್ರಿಂದ ಈ ಕಡೆ ಅರ್ಧ ಈ ಕಡೆ ಅರ್ಧ, ಹಾಗಾಗಿ ಎರಡೂ ಕಡೆ ಇರೋದ್ರಿಂದ ಎರಡು ಕೈಗೂ ಕಟ್ಕೊಳ್ಳಿ ಮಿಥುನ ರಾಶಿಯವರು. ಎರಡು ಕೈಯಲ್ಲೂ ನಿಮಗೆ ಪಾಸಿಟಿವ್ ಇರುತ್ತೆ. ಯಾವ ಕೈಗೆ ಇವಾಗ ನೋಡಿ, ನೀವು ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ನೀವು ಬಲಗೈಗೆ ಕಟ್ಕೊಳ್ಬೋದು. ನಿಮ್ಮ ಕೆಲಸ ಕಾರ್ಯ ನಿಮ್ಮ ಪ್ರೊಫೆಷ್ನಲ್ ಏನು ಬರುತ್ತೆ ಅಥವಾ ಒಂದು ಮೀಟಿಂಗ್ ಅಟೆಂಡ್ ಮಾಡೋದು, ಈ ರೀತಿ ನಿಮ್ಮ ಕೆರಿಯರ್ ಅಂತ ಬಂದಾಗ ನೀವು ಬಲಗೈ ಕಟ್ಕೊಳ್ಬೋದು. ಅದೇ ರೀತಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಹಸ್ಬೆಂಡು, ನಿಮ್ಮ ಕುಟುಂಬ, ಫ್ಯಾಮಿಲಿ ಫಂಕ್ಷನ್ನು, ನಿಮ್ಮ ಪ್ರೀತಿ ಅಥವಾ ನಿಮ್ಮ ಎಲ್ಲಾದರೂ ಹೆಣ್ಣು ಗಂಡನ್ನು ನೋಡೋಕ್ಕೆ ಹೋಗೋದು, ಈ ರೀತಿ ಎಂಟರ್ಟೈನ್ಮೆಂಟು ಈ ಥರ ಹೋದಾಗ ನೀವು ಎಡಗೈಗೆ ಕಟ್ಕೊಳ್ಬೋದು. ಈ ರೀತಿ ಕಟ್ಕೊಂಡಾಗ ವಾಚ್ ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಬೇಕು. ಇವಾಗೇನೋ ಹೇಳ್ತಾ ಇದ್ದೀವಿ ಮಾಡೋದು ಅಂತಲ್ಲ, ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಫ್ಯಾಮಿಲಿ ಫಂಕ್ಷನ್, ಅದೇ ಫ್ಯಾಮಿಲಿ ಫಂಕ್ಷನು, ಈ ರೀತಿ ನಿಮ್ಮ ಆಪರ್ಚುನಿಟೀಸು, ಎಂಟರ್ಟೈನ್ಮೆಂಟು, ನೀವು ತುಂಬ ಖುಷಿಯಾಗಿರಬೇಕು ಅಂತ ಅಂದಾಗೆಲ್ಲ ನೀವು ಎಡಗೈ ಕಟ್ಕೊಂಡ್ರೆ ತುಂಬ ಹ್ಯಾಪಿನೆಸ್ ಬರುತ್ತೆ, ತುಂಬ ಖುಷಿಯಾಗಿರುತ್ತೆ. ನಿಮಗೆ ಬೇಕಾದವ್ರ ಜೊತೆ ಮಾತಾಡೋದು, ಅಕಸ್ಮಾತ್ ಇವತ್ತೆಲ್ಲೋ ಹೋಗ್ತಾ ಇರ್ತೀರಾ, ಏನೋ ಒಂದು ಇದು ಅರೇಂಜ್ ಮಾಡಿರ್ತೀರ, ನಿಮಗೆ ಬೇಕಾದವ್ರ ಜೊತೆ ಮಾತಾಡಬೇಕು, ಮೀಟ್ ಮಾಡಬೇಕು ಅಂದ್ಕೊಂಡು ಹೋಗ್ತಿರ್ತೀರ, ಸಡನ್ನಾಗಿ ಅದಾಗಲ್ಲ ಒಂದೊಂದು ಸತಿ. ಅದಕ್ಕೆ ಈ ಕಲ್ಲರು ಕೂಡ ಒಂದು ಇದಿರುತ್ತೆ. ಸೊ ಹಾಗಾಗಿ ಆ ರೀತಿ ನಿಮಗೆ ಆ ಥರ ಡಿಸಪಾಯಿಂಟ್ ಆಗ್ದಿರಾ, ನೀವು ಹೋಗೋ ಕೆಲಸ ಆಗಬೇಕು, ನೀವು ಅವ್ರನ್ನ ಮೀಟ್ ಮಾಡಲೇಬೇಕು, ಅವ್ರನ್ನ ಮಾತಾಡಲೇಬೇಕು ಅಂತಂದರೆ ನೀವು ಎಡಗೈಗೆ ವಾಚ್ ಕಟ್ಟಿ. ಅದರಲ್ಲೂ ನೀವು ಅತಿ ಹೆಚ್ಚು ನೋಡಿ, ಆ ಥರ ಫ್ಯಾಮಿಲಿ ಅಥವಾ ಪ್ರೇಯಸಿ ಅಥವಾ ನಿಮ್ಮ ಹೆಂಡತಿ, ಹೀಗೆ ಎಲ್ಲಾದರೂ ಸರಿ ನೀವು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೋದಾಗ ಎಡಗೈಗೆ ವಾಚ್ ಕಟ್ಟಿ, ಅದರಲ್ಲೂ ಸ್ವಲ್ಪ ರೆಡ್ಗೋಗಿ ಇಲ್ಲ ಗೋಲ್ಡ್ ಕಲರ್ಗೋಗಿ, ಅದು ನಿಮಗೆ ತುಂಬ ಪಾಸಿಟಿವ್ ಕೊಡುತ್ತೆ. ಕೆಲಸ ಕಾರ್ಯ ಅಂತ ಬಂದಾಗ ಗ್ರೀನ್ ಯೂಸ್ ಮಾಡಿ, ಅಲ್ಲಿ ನಿಮಗೆ ಕೆಲಸದ ವಿಚಾರದಲ್ಲಿ ನಿಮಗೆ ತುಂಬ ಪಾಸಿಟಿವ್ ಕೊಡುತ್ತೆ. ಮತ್ತು ಇವರು ತುಂಬ ಅವಾಯ್ಡ್ ಮಾಡಬೇಕಾಗಿರೋಂಥ ಒಂದು ಕಲರ್ ವಾಚು, ಅವಾಯ್ಡ್ ಮಾಡಬೇಕಾಗಿರೋದು ಅಂತಂದರೆ ನೀವು ಬಿಳಿ ಬಣ್ಣದ ವಾಚನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ವೈಟ್ ಕಲರ್ ವಾಚನ್ನು ಯಾವುದೇ ಕಾರಣಕ್ಕೂ ನೀವು ಒಂಚೂರು ಅವಾಯ್ಡ್ ಮಾಡಬೇಕಾಗುತ್ತೆ. ಜೊತೆಗೆ ಬ್ಲ್ಯಾಕ್ ಅನ್ನೋ ಕಪ್ಪು ಬಣ್ಣದು ಕೂಡ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಬ್ಲ್ಯಾಕ್ ವಾಚನ್ನು ನೀವು ಕಟ್ಟಿದ್ರೆ ತುಂಬ ನಿಮ್ಮ ಕೆಲಸ ಕಾರ್ಯಗಳು ಕುಂಠಿತ ಆಗೋದು, ಕ್ರ್ಯಾಶ್ ಆಗೋದು, ಜಗಳ ಆಗೋದು. ಬೇಕಾದರೆ ಟ್ರೈ ಮಾಡಿ ನೋಡಿ. ಕಪ್ಪು ಬಣ್ಣದ ವಾಚು, ಮಿಥುನ ರಾಶಿಯವರು ಕಪ್ಪು ಬಣ್ಣದ ವಾಚು ಕಟ್ಕೊಂಡು ಹೋಗಿದ್ರೆ ಅಲ್ಲೇನೋ ಒಂದು ಕಿರಿಕಿರಿ ಆಗಿರುತ್ತೆ, ಇಲ್ಲ ನಿಮ್ಮ ಮಾತು, ಇಲ್ಲ ನಿಮ್ಮ ಟೈಮು ಮುಂದಕ್ಕೆ ಹೋಗ್ಬಿಡೋದು, ಆ ಟೈಮ್ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ, ಟೈಮು ಹಿಂದೆ ಮುಂದೆ ಆಗೋದು, ಅಥವಾ ನಿಮ್ಮ ಟೈಮ್ಗೆ ಅವ್ರು ಬರಲ್ಲ, ಅವ್ರ ಟೈಮ್ಗೆ ನೀವು ಹೋಗಲ್ಲ, ಈ ರೀತಿ ಸಾಕಷ್ಟು ತೊಂದರೆಗಳಾಗುತ್ತೆ. ಯಾಕಂದರೆ ಕಾಲನೇ ಟೈಮೇ ಇದಕ್ಕೆ ಮುಖ್ಯ ಆಗಿರುತ್ತೆ. ಸ್ವಲ್ಪ ಎಲ್ಲೋ ಟೈಮ್ ಹೆಚ್ಚು ಕಮ್ಮಿ, ಇವಾಗ ನಾವೇನೋ ಒಂದು ಫ್ಲೈಟ್ ಟಿಕೆಟ್ ತೊಗೊಂಡಿರ್ತೀವಿ, ಟ್ರೈನ್ ಟಿಕೆಟು, ಇದೆಲ್ಲ ಸ್ವಲ್ಪ ಒಂದು ಟೈಮು ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ ಆ ಟಿಕೆಟ್ ಲ್ಯಾಪ್ಸ್ ಆಗುತ್ತೆ. ಅದೇ ರೀತಿ ಇದು ಕೂಡ ಪ್ರತಿಯೊಂದಕ್ಕೂ ಟೈಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಯೆಲ್ಲೋ ಕಲರು, ಬಂಗಾರದ ಬಣ್ಣ, ರೆಡ್ ಕಲರು, ಗ್ರೀನ್ ಕಲರು ಅತಿ ಹೆಚ್ಚು ಯೂಸ್ ಮಾಡಿ. ನೀವು ಮೆಟಲ್ ವಾಚ್ಗೆ ಹೋಗಿ, ಮಿಥುನ ರಾಶಿಯವರು ಮೆಟಲ್ ವಾಚ್ ಕಟ್ ನೋಡಿ. ಮೆಟಲ್ ಅಂತಂದರೆ ಚೈನು, ಮೆಟಲ್ಲು, ಈ ರೀತಿ ಎಲ್ಲ ಆಗ್ಬೋದು. ಬೆಲ್ಟ್ ಬಿಟ್ಬಿಡಿ, ಬೆಲ್ಟ್ ವಾಚು ನಿಮ್ಗೆ ಅಷ್ಟೊಂದು ಸಾಥ್ ಕೊಡೋದಿಲ್ಲ. ಯಾಕಂದರೆ ಬೆಲ್ಟ್ ವಾಚನ್ನು ನೀವು ಇದ್ದರೂ ಕೂಡ 1-2 ದಿನ ಕಟ್ಟಬೇಡಿ. ಈ ಥರ ಮೆಟಲ್ ವಾಚ್ ಇದ್ದಾಗ ಕಟ್ಕೊಂಡೋಗಿ ತುಂಬ ಪಾಸಿಟಿವ್ ಕೊಡುತ್ತೆ. ಕಲರು ಕೂಡ ಇದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ.